ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಪೆದ್ದಿ, ನನಗ್ ಮದ್ವೆ ಆಗ್ಲಿ ಅಂತ ನೀನ್ ಕೆಂಡ ತುಳಿದ್ಯಾ? ನಿನಗೊಂಥರ ಹೊಗಳ್ಸ್ಕೊಳ್ಳೋ ಚಟ ಅಲ್ವೇನೆ? ಅಪ್ಪ ಅಮ್ಮ ಹೊಗಳ್ಳಿ ಅಂತ ಬಟ್ಟೆ ಹೊಲಿತ್ಯಾ, ಅವ್ರಿಗೆ ದುಡ್ಡು ಬೇರೆ ಕೊಡ್ತೀಯ. ಅವ್ರ ಮುಂದೆ ಸ್ಕೋಪ್ ತಗೊಳಕ್ಕೆ ನಾನ್ ಮಾಡ್ಬೇಕಾಗಿರೋ ಒತ್ತಡ ನೀನೇ ಮಾಡ್ತೀಯ. ಏನ್ ಬಾಯ್ನೆ ನಿಂದು? ಅವಳು ನಿನ್ ತಂಗಿ ಆದ್ರೂ ನಿನ್ನವಳು ತಾಯಿಯಾಗಿ ನೋಡ್ಕೊಳ್ತಿದ್ದಾಳೆ. ನೀನ್ ಯಾವಾಗ್ಲೇ ಅವಳಿಗೆ ಅಕ್ಕನಾಗೋದು? ಅಮ್ಮ ಬಿಡಮ್ಮ, ಪಾಪ ಬೈಬೇಡ. ನಾನ್ ನಿನಗೆ ಹೇಳಿದ್ನೇನೆ ಕೆಂಡ ತುಳಿ ಅಂತ? ನನಗಿರೋ ಸೌಂದರ್ಯಕ್ಕೆ ನೀನ್ ಕೆಂಡ ತುಳಿದು ಹರಕೆ ಹೊರದೆಲ್ಲ ಬೇಕಿತ್ತೇನೆ? ನಾನ್ ಮದ್ವೆಗ್ ರೆಡಿ ಇದ್ದೀನಿ ಅಂದ್ರೆ ಸಾಕು, ಹುಡುಗರು ಕ್ಯೂ ನಿಲ್ತಾರೆ. ಮದ್ವೆ ಆಗ್ಬೇಕು ಅಂತ ಹರಕೆ ಜಪ ತಪ ಎಲ್ಲ ಮಾಡ್ಬೇಕಾಗಿರೋದ್ ನೀನು. ಡೌಟ್ ಇದ್ರೆ ಹೋಗ್ ಕನ್ನಡಿಲಿ ಹೋಗಿ ನೋಡ್ಕೊ. ನಿನ್ ಮಾತು ಜಾಸ್ತಿ ಆಯ್ತು ಕಣೆ. ನಾನು ಬರ್ತಿರೋ ಕೋಪಕ್ಕೆ ನಾವಾಗ ಬಾರಿಸ್ತೀನಿ. ಹೋಗಿ ಒಳಗಡೆ. ಇವಾಗ ಖುಷಿನೇನೆ ನಿನ್ಗೆ? ಇವಾಗ ಖುಷಿನಾ? ಬೇಜಾರಾಯ್ತ ಪುಟ್ಟ? ಅಮ್ಮ ಪಾಪ ಅಕ್ಕ, ಸುಮ್ನೆ ಬೈಬೇಡ. ಅಕ್ಕಗಂತ ಇಟ್ಟಿರೋದನ್ನ ಮುಟ್ಬೇಡ, ಸರಿನಾ? ಆಯ್ತು ಮಗು, ಆಯ್ತು. ಮಾವ, ನಾಳೆನೆ ಹುಡುಗಿ ಮನೆಗೆ ಹೋಗಿ ಹೆಣ್ಣೋಡೋ ಶಾಸ್ತ್ರನ ಮುಗಿಸ್ಬಿಡೋಣವಾ? ಅದಕ್ಕೆ ಯಾಕೆ ಅಷ್ಟು ಅರ್ಜೆಂಟು? ಶುಭ ಕಾರ್ಯ, ತಡೆ ಯಾಕೆ ಮಾಡ್ಬೇಕು? ಮದ್ವೆ ಆಗ್ತಿರೋದು ದ ಗ್ರೇಟ್ ರಾಜಶೇಖರ್ ಅವ್ರ ಮಗಂದು. ಅದಕ್ಕೆ ಇಷ್ಟೆಲ್ಲ ತಯಾರಿ ಬೇಕು, ಸಮಯ ಬೇಕು ಅಲ್ವಾ ಅರ್ಚನಾ? ಚಿರುಗೆ ಹುಡುಗಿ ಇಷ್ಟ ಇರೋದ್ರಿಂದ ಮುಂದುವರಿಯೋದ್ರಲ್ಲೇನು ಸಮಸ್ಯೆ ಇಲ್ಲ ಅನ್ನಿಸ್ತಿದೆ. ಈಗ ಅರ್ಜೆಂಟ್ ಆಗಿ ಚಿರು ಮದುವೆ ಆಗ್ಲೇಬೇಕು. ನೀವು ಸುಮ್ಮನಿರ್ರಿ ಬಾವಾ. ನೀವೇನಾದ್ರೂ ಗುರೂಜಿ ಮನೆಗೆ ಬಂದಾಗ ಎಲ್ಲರ ಮುಂದೆನೂ ಹೇಳಿದ್ರಲ್ಲಮ್ಮ, ಚಿರುಗೆ ಈ ಮುಹೂರ್ತದಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಇನ್ನು 8 ವರ್ಷ ಮದುವೆ ಆಗಲ್ಲ ಅಂತ. ಅದಕ್ಕೇನೆ ಸೌಂದರ್ಯ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡ್ತಿರೋದು. ಅದು ಅಲ್ಲದೆ ಅವಳು ಯಾವುದೋ ಹುಡುಗಿನ ಆಯ್ಕೆ ಮಾಡಿಲ್ಲ. ಚಿರು ಯಾವ ಹುಡುಗಿನ ಇಷ್ಟಪಟ್ಟಿದ್ನೋ ಅದೇ ಹುಡುಗಿನ ಅವನಿಗೆ ಗೊತ್ತಿಲ್ಲದೆ ಹುಡುಕಿ ಅವನ ಮುಂದೆ ತಂದು ನಿಲ್ಸಿದಾಳೆ. ಇದು ಅಮ್ಮ ಮಗನ ನಡುವೆ ಇರೋ ಸಂಬಂಧ. ಹಾಗಿದ್ರೆ ನಾಳೆ ಎಲ್ಲರೂ ಹೋಗಿ ಹೆಣ್ಣು ಕೇಳೋ ಶಾಸ್ತ್ರನ ಮುಗಿಸ್ಬಿಡೋಣ ಮಾವ. ನಾನು ಬಂದ್ರೆ ಅಪ್ಪ, ನೀವು ಬರದೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗೋದು ಸರಿಯಾಗಿರಲ್ಲ. ನಿಮ್ಮ ಚಿರು ಸಂಬಂಧ ಸರಿ ಹೋಗೋದಕ್ಕೆ ಇದು ಸರಿಯಾದ ಸಮಯ. ದಯವಿಟ್ಟು ಬನ್ನಿ ಅಪ್ಪ. ಹೌದು ಮಾವ, ನೀವು ನಾಳೆ ನಮ್ಮ ಜೊತೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಬರಲೇಬೇಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ. ಪೊಲೀಸಪ್ಪ ಯಾಕೋ ತುಂಬಾ ಗರಂ ಆಗಿದ್ದಾರೆ. ಯಾಕ್ರಿ, ಏನಾಯ್ತು ಒಂಥರ ಇದ್ದೀರಲ್ಲ? ಇವತ್ತು ಪೊಲೀಸ್ ಸ್ಟೇಷನ್ಗೆ ಇಬ್ರು ದಂಪತಿಗಳು ಬಂದಿದ್ರು. ಮಗಳು ಕಳೆದೋಗಿದ್ದಾಳೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ರು. ಆ ಹುಡುಗಿನೋ ಯಾವೊಂದೋ ಜೊತೆ ಓಡೋಗಿದ್ಲು. ನಾವು ಕಷ್ಟಪಟ್ಟು ಆ ಹುಡುಗಿನ ಸ್ಟೇಷನ್ ಕರ್ಕೊಂಡ್ಬಂದ್ರೆ ಆ ಹುಡುಗಿ ಏನು ಹೇಳಬೇಕು? ನಾನು ಅಪ್ಪ ಅಮ್ಮನ ಜೊತೆ ಹೋಗಲ್ಲ, ಪ್ರೀತಿಸಿದ ಹುಡುಗನ ಜೊತೆನೇ ಹೋಗ್ತೀನಿ ಅಂತ ಹೇಳ್ತಾಳಲ್ಲ. 20 ವರ್ಷ ಇವ್ರನ್ನ ಸಾಕಿ ಸಲಹಿ ದೊಡ್ಡವ್ರು ಮಾಡಿ ಯಾವೊಂದೋ ಹಿಂದೆ ಓಡೋಗ್ಬಿಟ್ಟು ಪ್ರೀತಿ ಅಂತಾರಲ್ಲ, ಅದನ್ನ ಪ್ರೀತಿ ಅಂತಾರ, ಸ್ವಾರ್ಥ ಅಂತಾರೆ.
ಹೆಣ್ಮಕ್ಳು ಏನೋ. ಆದರೆ ನನ್ನ ಮಕ್ಕಳು ಹಾಗಲ್ಲ. ಒಬ್ಬಳು ಚಿನ್ನ ಆದರೆ ಇನ್ನೊಬ್ಬಳು ವಜ್ರ. ಒಬ್ಳು ಹುಣ್ಣಿಮೆ, ಇನ್ನೊಬ್ಳು ಅಮಾವಾಸ್ಯೆ. ಅವರಿಬ್ರು ರೂಪದಲ್ಲಿ ಭಿನ್ನ ಆಗಿರಬಹುದು, ಆದರೆ ಗುಣದಲ್ಲಿ ಚಿನ್ನ. ನಾನೊಬ್ಬ ನಿಯತ್ತಿನ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಪಡ್ತೀನೋ, ಒಳ್ಳೆ ಅಪ್ಪ ಅಂತ ಅನ್ನಿಸ್ಕೊಳಕ್ಕೂ ಅಷ್ಟೇ ಹೆಮ್ಮೆ ಪಡ್ತೀನಿ. ಇಷ್ಟು ದಿನ ಆಯಿತು ನಮ್ಮ ರೂಪ ಆಗಲಿ ದೀಪ ಆಗಲಿ ಅವನ ಜೊತೆ ಓಡಾಡ್ತಿದ್ರು, ಇವನ ಜೊತೆ ಓಡಾಡ್ತಿದ್ಲು ಅಂತ ಒಂದೇ ಒಂದು ಸಣ್ಣ ಕಂಪ್ಲೇಂಟು ನಾನು ಕೇಳಲಿಲ್ಲ. ಹಲೋ ಅರವಿಂದ್, ಪದೇ ಪದೇ ಫೋನು ಮೆಸೇಜ್ ಮಾಡಬೇಡಿ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಐ ಲವ್ ಯು ಸೋ ಮಚ್ ಅರವಿಂದ್. ಓಕೆ, ಬಾಯ್. ನೀವಿಬ್ರು ನನ್ನ ನಂಬಿಕೆಯ ಮುದ್ದಿನ ಮಕ್ಕಳು. ನಿಮ್ಮಿಬ್ಬರನ್ನ ನಾನು ತುಂಬ ನಂಬ್ತೀನಿ. ನಂಬಿಕೆಗೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ದೀಪ, ರೂಪ. ನಾನು ಹಾಕಿದ ಗೆರೆನ ಯಾವತ್ತೂ ದಾಟದೇ ಇರುವಂಥ ನಿಷ್ಠಾವಂತ ಮಕ್ಕಳು. ಚಿರು, ಬ್ರದರ್ ಮಾಡಿದ ಬಾದಾಮಿ ಹಾಲು ಕುಡಿದ್ಮೇಲೆ ಸಿಸ್ಟರ್ ಸೀದಾ ಹಾಸ್ಪಿಟಲ್ ಪಾಲು. ಅಚ್ಚು, ಕುಡಿಯಕ್ ಮುಂಚೆ ಕಮೆಂಟ್ ಬೇಕಾ? ಏನ್ ಸರ್, ಇವತ್ತು ಫುಲ್ ಖುಷಿಯಾಗಿದ್ದೀರಾ ಅನ್ಸುತ್ತೆ. ಅದಕ್ಕೆ ಬಾದಾಮಿ ಹಾಲೆಲ್ಲ ಮಾಡ್ಕೊಂಡು ಬಂದಿದ್ದೀರಾ? ಎಸ್ ಎಸ್. ಅಚ್ಚು, ಹೇಗಿದೆ? ವಿಶ್ವದಲ್ಲೇ ದಿ ವರ್ಸ್ಟ್ ಕುಕ್ ಅಂತ ಯಾರಿಗಾದ್ರೂ ಅವಾರ್ಡ್ ಕೊಟ್ರೆ ನಿನಗೆ ಕೊಡ್ಬೇಕು ಕಣು. ಅಷ್ಟು ವರ್ಸ್ಟ್ ಆಗಿದೆ. ಅಚ್ಚು, ನಿಂಗೆ ನನ್ನ ಮದುವೆ ಬಗ್ಗೆ ಖುಷಿ ಇದೆ ಅಲ್ವಾ? ಇಷ್ಟಪಟ್ಟಿರೋರ್ನ ಮದುವೆ ಆಗೋದ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಚಿರು. ನಿನ್ನ ಪ್ರೀತಿ ಗೆಲ್ತಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಇದೆಲ್ಲ ಸಾಧ್ಯ ಆಗಿದ್ದು ಅತ್ತಿಗೆಯಿಂದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.